ನೀನೇ ಹೋಗಿ ಬರ್ತೀಯಾ? ಮೇಡಮ್, ಪುಟ್ ಮೇಡಮ್ ಹೆಸರಲ್ಲಿ ಮಾಡಿಸಿದ್ದೀರಾ ಅಂದಮೇಲೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ. ಥ್ಯಾಂಕ್ ಯು ಮಾ. ಅಮ್ಮ, ನಾನು ಆಚೆ ಹೋಗ್ತಾ ಇದ್ದೀನಿ, ದುರ್ಗನ ಡ್ರಾಪ್ ಮಾಡಿಬಿಡ್ತೀನಿ ಬಿಡಿ. ಶರತ್, ಶರತ್, ನಿನ್ ಕಣ್ಣಿಗೆ ಏನಾಯ್ತಪ್ಪ? ಯಾಕೆ ಇಷ್ಟೊಂದು ಕೆಂಪಾಗಿದೆ? ಏಟ್ ಬಿದ್ದಿರೋ ಹಾಗಿದೆ. ಇರು, ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಅಮ್ಮ, ಅದೇನು ಬೇಡ, ಇಟ್ಸ್ ಓಕೆ, ಐ ಆಮ್ ಫೈನ್. ಏನ್ ಶರತ್, ಏನೂ ಆಗಿಲ್ಲ ಅಂತ ಹೇಳ್ತಿದ್ಯಾ? ರಕ್ತ ಹೆಪ್ಪುಕಟ್ಟಿದೆ. ನೆಗ್ಲೆಕ್ಟ್ ಮಾಡೋದು ಬೇಡಪ್ಪ. ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ, ಇರು. ಅಮ್ಮ, ಏನು ಬೇಡಮ್ಮ, ನಥಿಂಗ್ ಟು ವರಿ, ಐಲ್ ಬಿ ಆಲ್ ರೈಟ್. ನೀವೇನು ಟೆನ್ಷನ್ ತಗೊಂಬೇಡಿ. ಆದರೆ ಶರತ್, ಏನಾಯ್ತು? ಇದು ಹೇಗಾಯ್ತು ಅಂತಾನೆ ಹೇಳಿಲ್ವಲ್ಲಪ್ಪ? ಅಮ್ಮ, ಅದು ಆ್ಯಕ್ಚುಲಿ ಇವತ್ತು ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಸೋಪ್ ನೀರು ಕಣ್ಣೊಳಗೋಯ್ತು, ಅದಕ್ಕೆ ಈ ಥರ ಆಗಿದೆ ಅಷ್ಟೇ. ಶರತ್, ಸೋಪ್ ನೀರು ಕಣ್ಣೊಳಗೆ ಹೋದ್ರೆ ಕಣ್ ಕೆಂಪಾಗತ್ತೆ. ಈ ಥರ ಏಟ್ ಬಿದ್ದಿರೋ ಥರ ಆಗೋದಿಲ್ಲಪ್ಪ. ಅದು ಸೋಪ್ ನೀರು ಕಣ್ಣೊಳಗೆ ಹೋಗಿತ್ತಲ್ಲ, ಅದು ಕಾಣಿಸ್ತಿಲ್ಲ, ಬಾತ್ರೂಮಲ್ಲಿ ಜಾರ್ ಬಿದ್ದು ಕಣ್ಣಿಗೆ ತಗುಲ್ತಮ್ಮ, ಅದಕ್ಕೆ ಹೀಗಾಗಿದೆ. ಇಟ್ಸ್ ಓಕೆ ಅಮ್ಮ, ನಾನು ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡಿದ್ದೀನಿ, ಐಲ್ ಬಿ ಆಲ್ ರೈಟ್. ದುರ್ಗಾ, ಹೊರಡೋಣ? ಹೊಸ ನಿಮ್ಗೆ ಯಾಕೆ ತೊಂದರೆ? ನಾನು ಹೋಗ್ತೀನಿ, ಪರವಾಗಿಲ್ಲ. ದುರ್ಗಾ, ನಾನೇ ನಿನ್ನ ಎತ್ಕೊಂಡು ಹೋಗ್ತೀನಿ, ಕಾಲು ತಲೆ ಕರ್ಕೊಂಡು ಹೋಗ್ಬೇಕು. ನಾನು ಹೇಗಿದ್ರು ಅದೇ ಸೈಡ್ ಹೋಗ್ತಾ ಇದ್ದೀನಿ, ನೀನು ದೇವಸ್ಥಾನ ಡ್ರಾಪ್ ಮಾಡ್ತೀನಿ. ಅಲ್ಲ ಬೋಸು, ಅದು ಅಲ್ಲ ಬೆಲ್ಲ ಏನಿಲ್ಲ, ನಿಂದೆ ಡೈಲಾಗ್ ತಾನೆ. ನಡಿ ಹೋಗೋಣ. ಅಮ್ಮ, ಬರ್ತೀವಿ. ಹುಷಾರಪ್ಪ. ಬರ್ತೀನಿ ಮೇಡಮ್. ಓಕೆಮ್ಮ. ಕರ್ಕೊಂಡು ಹೋಗು ಶರತ್, ಕರ್ಕೊಂಡು ಹೋಗು. ಆ್ಯಕ್ಚುಲಿ ಈ ನನ್ನ ಪ್ಲ್ಯಾನಲ್ಲಿ ನಿನ್ನನ್ನು ಇನ್ವಾಲ್ವ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ. ಏನು ಮಾಡೋದು, ನೀನಾಗೆ ಇದರೊಳಗೆ ಸಿಕ್ಕಾಕೊಂಡಿದ್ಯಾ. ಒಂದು ರೀತಿ ನನಗೆ ಒಳ್ಳೇದೇ ಆಯಿತು ಬಿಡು. ದುರ್ಗಾ, ಹೋಗು, ನಿನ್ಗಲ್ಲೊಂದು ಸರ್ಪ್ರೈಸ್ ಕಾದಿದೆ. ಅಣ್ಣ, ನೀವು ಇವತ್ತು ಬೈಕಲ್ಲಿ ಹೋಗ್ಬೇಕು. ಇಲ್ಲ ಅಂದ್ರೆ ಇಲ್ಲ ಶಾನ್ವಿ, ಈ ಕಣ್ಣು ಇಟ್ಕೊಂಡು ನಾನು ಬೈಕಲ್ಲಿ ಹೆಂಗೆ ಹೋಗ್ಲಿ? ಬಾಸು, ನಾನೇ ನಿಮ್ಮನ್ನು ಕರೆದ್ನಾ? ಅಲ್ಲ ಮಾಳ್ವಿಕಾ ಮೇಡಮ್ ನನಗೆ ದೇವಸ್ಥಾನಕ್ಕೆ ಹೋಗು ಅಂದಾಗ ನೀವೇ ತಾನೆ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ? ದುರ್ಗದ ಹಾಗಲ್ಲ, ಬೈಕ್ ಸುಮ್ಮನೆ ಸೇಫ್ಟಿ ಇರಲ್ಲ, ಅದಕ್ಕೆ ನಾನು ಕಾರಲ್ಲೇ ಹೋಗೋದು. ಅಣ್ಣ, ನನಗೆ ನಿನ್ ಕಾರ್ ಬೇಕು, ನನ್ನ ಫ್ರೆಂಡ್ಸ್ ಕಾಯ್ತಿರ್ತಾರೆ. ನಿನ್ ಕಣ್ಣು ನೋಡಿದ್ರೆ ನಾನು ಬೈಕಲ್ಲೆಲ್ಲ ಹೋಗಲ್ಲ, ಬೇಕಾದ್ರೆ ನೀನು ಬೇರೆ ಕಾರ್ ತಗೊಂಡು ಹೋಗು. ಇಲ್ಲ, ನನಗೆ ನಿನ್ ಕಾರೇ ಬೇಕು. ನೋಡು ಶಾನ್ವಿ, ಕಡ್ಡಿ ಮುರಿದಾಗ ಹೇಳ್ತಾ ಇದ್ದೀನಿ, ನಾನು ಬೈಕಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಒಂದಿನ ಬೈಕಲ್ಲಿ ಹೋದ್ರೆ ನಿನ್ಗೇನ್ ಕಷ್ಟ ಆಗ್ಬಿಡುತ್ತೆ? ಅರೆ, ಏನಕ್ಕಿಂತ ರೀಸನ್ ಹೇಳಿದ್ಮೇಲೆ ಮತ್ತೆ ಕೇಳಿದ್ರೆ ನಾನು ಏನು ಹೇಳಲಿ? ಕಾರಲ್ಲಾದ್ರೆ AC ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಬೈಕಲ್ಲಿ ಸುಮ್ಮನೆ ಬಿಸಿಲು ಧೂಳು ನನ್ನ ಕೈಲಾಗಲ್ಲ. ನನ್ನ ಅಣ್ಣ ಎಷ್ಟು ದಡ್ಡ. ನಾನ್ ದುರ್ಗಾ ಅದ್ಕೆ ಜೊತೆ ಹತ್ರ ಆಗೋಕೆ ಇವನಿಗೆ ಒಂದೊಳ್ಳೆ ಚಾನ್ಸ್ ಕೊಡ್ತಾ ಇದ್ರೆ ಇವನು ಕಾರ್ ಬಗ್ಗೆ ಮಾತಾಡ್ತಿದ್ದಾನೆ. ಇವನಿಗೆ ರೊಮ್ಯಾನ್ಸ್ ಅನ್ನೋದೇ ಗೊತ್ತಾಗ್ತಿಲ್ಲ. ಅದ್ಕೆ ಹೇಗದ್ಕೆ ಇವನ್ ಜೊತೆ ಸಂಸಾರ ಮಾಡ್ತಿದ್ದೀರಿ? ನೋಡು ದುರ್ಗಾ, ಶರತ್ತು ತನ್ನ ಬೆಸ್ಟ್ ಫ್ರೆಂಡ್ ಆ ಶ್ರೇಯಾನ ಬಿಟ್ಟು ಇನ್ಯಾರನ್ನು ಬೈಕಲ್ಲಿ ಕೂರ್ಸಲ್ಲ ಅಂತ ಅನ್ಸತ್ತೆ. ಎಷ್ಟು ಹಚ್ಕೊಂಡಿದಾರೆ ನೋಡು. ಇನ್ನು ಕರ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಕಾರೇ ಬೇಕಂತೆ. ಹಲೋ, ಯಾಕೆ ಈಗ ನಗ್ತಾ ಇದೆಯಾ? ನಾವಿಲ್ಲೇನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನಿಂಗೆ ನಗು ಬರ್ತಾ ಇದೆಯಾ? ಅದು ಹಾಗಲ್ಲ ಬಾಸು, ನಿಮ್ಮ ಬೈಕ್ ಮೇಲೆ ನಿಮ್ಮ ಫ್ರೆಂಡ್ ಶ್ರೇಯಾನ ಬಿಟ್ಟು ನೀವು ಬೇರೆ ಯಾರನ್ನೂ ಕೂರ್ಸಲ್ಲ ಅಂತ ಪಾಪ ಶಾನ್ವಿಗೆ ಗೊತ್ತಿಲ್ವಲ್ಲ. ಶಾನ್ವಿ, ಇವಾಗ ನನಗೋಸ್ಕರ ಬೈಕ್ ತೆಗೆದ್ರೆ ಪಾಪ ಅವ್ರಿಗೆ ಬೇಜಾರಾಗುತ್ತಲ್ವಾ? ಯಾರದ್ಕೆ ಶ್ರೇಯಾ? ಬ್ರೋ, ಯಾರವಳು? ಅಯ್ಯೋ ಶಾನ್ವಿ, ನಿಂಗೆ ವಿಷಯನೇ ಗೊತ್ತಿಲ್ವಾ? ನಿಮ್ಮ ಅಣ್ಣ ಮತ್ತೆ ಶ್ರೇಯಾ ತುಂಬಾ ಒಳ್ಳೆ ಫ್ರೆಂಡ್ಸು. ಅವರು ಬೈಕ್ ಮೇಲೆ ಕೂರಿಸ್ಕೊಂಡು ಜುಯ್ ಜುಯ್ ಅಂತ ಓಡಿಸ್ತಿದ್ರಂತೆ. ಅಕಸ್ಮಾತ್ ಪೊಲೀಸ್ ಏನಾದ್ರು ಹಿಡಿಯಕ್ ಬಂದ್ರೆ ಸಂಧಿ ಗುಂಡಿ ಎಲ್ಲ ನುಗ್ಸ್ಬಿಡೋರಂತೆ ಅಲ್ವಾ ಬಾಸು? ನಿನಗೆ ವಿಷಯನೇ ಗೊತ್ತಿಲ್ವಾ ಶಾನ್ವಿ? ಅದು ಶಾನ್ವಿ, ಅದು ನಾನು ಬೈಕಲ್ಲಿ ಹೋಗ್ತೀನಿ, ಕೀ ಕೊಡು. ಸುಮ್ಮನೆ ಹಳೆದೆಲ್ಲ ಕಿರುತ್ತಲ್ಲ.
ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ನೀನ್ ಕೊಟ್ಟಿದ ರೇಟು ಸರಿಯಾಗಿ ಬಿತ್ತು ನೋಡು. ಬಾಸು ಬೇಡ ಬೇಡ, ನಾವು ಕಾರಲ್ಲೇ ಹೋಗೋಣ. ಬೈಕ್ ನನಗೆ ಆಗ್ಬರಲ್ಲ. ಮಾಡ್ತೀನಿ ಅವನ್ಗೆ. ಏಯ್ ಎದಳೋ ಮೇಲೆ. ನನ್ ಗಂಡ ನಿನ್ ಕಾಲ್ ಮುರ್ದ ಅಂತ ಸುಳ್ಳು ಕತೆ ಕಟ್ತಿದ್ಯಾ? ಹೇಳೋ ಮೇಲೆ. ಓ, ನಿನ್ ಮೂಳೆ ಮುರ್ದಿರ್ಬೇಕಲ್ವಾ? ಬಾಸು ಇವ್ನ್ ಹೆಂಗೂ ದುಡ್ಡು ಕೊಡ್ತೀವಲ್ಲ, ಹಾಗಾದ್ರೆ ಇವ್ನ್ ಕಾಲ್ನ ನಾನು ಮುರ್ದೇ ಬಿಡ್ತೀನಿ. ಹೇಳೋ. ಹೇ ಏನಮ್ಮ ನೀನು? ನಾನೇನು ಸುಳ್ಳು ಹೇಳ್ತಿದ್ದೀನ? ಸುಮ್ಮನೆ ದುಡ್ಡು ಕೊಟ್ಬಿಡಿ, ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊತೀನಿ. ಇಲ್ಲ ಅಂದ್ರೆ ಏನು? ಏನಮ್ಮ ಹೆಣ್ಣು ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಆಯ್ತು ನಿಂದು. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಏನಯ್ಯ ಮಾಡ್ತೀಯ ನೀನು? ಇವಾಗೇನು ನಿಮಗ ಆಸ್ಪತ್ರೆ ಖರ್ಚು ತಾನೇ ಬೇಕು? ಇವನ್ ಕಾಲ್ ಮುರ್ದಿಲ್ಲ ಅಂತ ನಮಗ ಅನ್ಸ್ತಾ ಇದೆ. ಸುಮ್ನೆ ಕಿರಿಕಿರಿ ಯಾಕೆ? ಇವನ್ ಕಾಲ್ ಮುರ್ದೇ ಬಿಡ್ತೀನಿ ನಾನು. ನೋಡಿದ್ರ? ಏನ್ ಎಲ್ರು ಸೇರ್ಕೊಂಡು ದರೋಡೆ ಮಾಡ್ತಿದ್ದೀರಾ? ಬಾಸು, ನಾವ್ ಇವನ್ ಕಾಲಿಗೆ ಗುದ್ದಿದೀವಿ ಅಂತ ಇವಾಗ ನೀವು ಪೊಲೀಸಿಗೆ ಫೋನ್ ಮಾಡಿ. ಅಷ್ಟ್ರಲ್ಲಿ ಇವನ್ ಕಾಲ್ ಮುರಿತೀನಿ. ಅಮ್ಮ ತಾಯಿ, ನಿಮ್ಮ ಸವಾಸನ ಬೇಡ. ಏಯ್ ನಿಂತ್ಕೊಳ್ಳೋ.